ಜ್ಯೋತಿಷ್ಯ ಅಭಿಮಾನಿಗಳಿಗೆ ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳ ಡಿಗ್ರಿಯ ಬಗ್ಗೆ ಹಾಗೆ ಗ್ರಹಗಳ ಅಸ್ತಂಗತ ವಿಚಾರದ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಒಂದು ಸಂಪೂರ್ಣ ಜಾತಕ ಕುಂಡಲಿಯನ್ನ ಜಾತಕ ಚಕ್ರ ಅಂತ ಕರೆಯಲಾಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತು. ಅಂದ್ರೆ ಇಡೀ ಜಾತಕ ಕುಂಡಲಿಯಲ್ಲಿ ಒಟ್ಟು 360 ಡಿಗ್ರಿ ಬರುತ್ತೆ. ಒಂದು ವೃತ್ತದಲ್ಲಿ 360 ಡಿಗ್ರಿ ಇರುತ್ತಲ್ವ, ಹಾಗೆ ಅದೇ ಜಾತಕ ಕುಂಡಲಿಯಲ್ಲೂ ಕೂಡ 360 ಡಿಗ್ರಿ ಬರುತ್ತೆ. ಈ ಜಾತಕದಲ್ಲಿ 12 ಮನೆಗಳು ಕೂಡ ಇದೆ ಅನ್ನೋದು ನಿಮಗೆ ಗೊತ್ತು. ಮೇಷದಿಂದ ಮೀನದವರೆಗೆ ಎಲ್ಲ 12 ರಾಶಿಗಳಿಗೆ ಈ 360 ಡಿಗ್ರಿಯಿಂದ ಭಾಗಿಸಿದಾಗ ಪ್ರತಿ ಮನೆಗಳಿಗೆ 30 ಡಿಗ್ರಿ ಬರುತ್ತೆ. ಹಾಗೆ ಒಂದು ರಾಶಿಯಲ್ಲಿ 9 ನಕ್ಷತ್ರದ ಪಾದಗಳು ಬರುತ್ತೆ ಅನ್ನೋದನ್ನ ನಕ್ಷತ್ರ ವಿಭಜನೆ ಅನ್ನೋ ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನ ನೀವು ನೋಡಬಹುದು. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲೂ ಕೂಡ ಇದೆ. ಅದನ್ನ ನೋಡಿದ್ರೆ ಈ ವಿಡಿಯೋ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಈ 30 ಡಿಗ್ರಿಯನ್ನ ಆ 9 ನಕ್ಷತ್ರದ ಪಾದಗಳಿಗೆ ಭಾಗಿಸಿದ್ರೆ 3.333 ಉತ್ತರ ಬರುತ್ತೆ. ಇಲ್ಲಿ ಕೂಡ ಒಂದು ಸಣ್ಣ ಲೆಕ್ಕಾಚಾರ ಮಾಡಲಾಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅರ್ಥ ಮಾಡಿಸಿ ಹೇಳ್ತೀನಿ. ಒಂದು ಡಿಗ್ರಿಗೆ 60 ನಿಮಿಷಗಳು, ಇದು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರ. ಹೀಗಾಗಿ 3.333 ಡಿಗ್ರಿಯಲ್ಲಿ ಹೆಚ್ಚುವರಿ ಈ 0.33 ಅನ್ನ ನಿಮಿಷಗಳಾಗಿ ಪರಿವರ್ತಿಸಿದ್ರೆ ಒಂದು ಪಾದಕ್ಕೆ 3 ಡಿಗ್ರಿ 20 ನಿಮಿಷ ಬರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನಿಮಿಷ ಅಂದ್ರೆ ಸಮಯ ಅಂತಲ್ಲ, ಡಿಗ್ರಿಯ ಉಪಡಿಗ್ರಿ ಅಂತ. ನಾವೀಗ ಸಮಯದ ಲೆಕ್ಕಾಚಾರಕ್ಕೆ ಬಳಸುವಂಥ ನಿಮಿಷ ಗಂಟೆ ಇದಲ್ಲ, ಡಿಗ್ರಿಗೆ ಉಪಡಿಗ್ರಿ ಅನ್ನೋದು ಈ ನಿಮಿಷ ಅನ್ನೋ ಪದದ ಅರ್ಥ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಓಕೆನಾ? ಒಂದು ಡಿಗ್ರಿಗೆ 60 ನಿಮಿಷಗಳು. ಒಂದು ನಕ್ಷತ್ರ ಪಾದಕ್ಕೆ ಗಣಿತದ ಲೆಕ್ಕಾಚಾರದಲ್ಲಿ 3.333 ಬರುತ್ತೆ. ಆದ್ರೆ ಜ್ಯೋತಿಷ್ಯದ ಲೆಕ್ಕಾಚಾರ ಬೇರೆ ರೀತಿಯಲ್ಲಿರೋ ಕಾರಣ ನಾನು ಇವಾಗ ಹೇಳಿದ್ನಲ್ವಾ, 3 ಡಿಗ್ರಿ 20 ನಿಮಿಷ ಬರುತ್ತೆ. ಈಗ ನಿಮಗೆ ನಾನು ಹೇಳಿದ ವಿಷಯ ಸ್ವಲ್ಪ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಸೊ ಆದಷ್ಟು ಸರಳವಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಡಿಗ್ರಿಗಳ ಆಧಾರದ ಮೇಲೆ ನಿಮ್ಮ ಜಾತಕದಲ್ಲಿ ಬೇರೆ ಬೇರೆ ಮನೆಗಳಲ್ಲಿರೋ ಗ್ರಹಗಳು ಎಷ್ಟು ಶಕ್ತಿಯನ್ನ ಹೊಂದಿದೆ ಅನ್ನೋದನ್ನ ಅವುಗಳ ಡಿಗ್ರಿಯನ್ನ ನೋಡಿದ ಕೂಡಲೇ ಅರ್ಥ ಮಾಡ್ಕೋಬಹುದು. ಉದಾಹರಣೆ ಕೊಡೋಕ್ಕೂ ಮುಂಚೆ ಈ ಡಿಗ್ರಿಯ ಆಧಾರದ ಮೇಲೆ ಗ್ರಹಗಳ ಶಕ್ತಿ ಹೇಗೆ ತಿಳಿಯೋದು ಅನ್ನೋದನ್ನ ಹೇಳ್ತೀನಿ ನೋಡಿ. ಡಿಗ್ರಿಗಳ ಆಧಾರದ ಮೇಲೆ ಗ್ರಹಗಳನ್ನ 4 ಅವಸ್ಥೆಗಳು ಅಂತ ಗುರುತಿಸಲಾಗಿದೆ. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ ಮತ್ತು ಮೃತಾವಸ್ಥೆ ಅಂತ. ಈ ಮೃತಾವಸ್ಥೆಯನ್ನ ಬಹಳಷ್ಟು ಜನ ಜ್ಯೋತಿಷ್ಯರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇದನ್ನ ಮುಂದೆ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ತುಂಬಾ ಮಾತಾಡ್ಕೊಳ್ಳೋಕೆ ವಿಷಯ ಕೂಡ ಖಂಡಿತ ಇದೆ. ಈಗ ಸದ್ಯಕ್ಕೆ 3 ಅವಸ್ಥೆಗಳನ್ನ ಮಾತ್ರ ನೋಡುವ, ಸದ್ಯಕ್ಕಷ್ಟೇ ಸಾಕಾಗುತ್ತೆ. ಒಂದು ಗ್ರಹ ಯಾವುದೇ ಮನೆಯಲ್ಲಿ 0 ಡಿಗ್ರಿಯಿಂದ 5 ಡಿಗ್ರಿಯ ಒಳಗಿದ್ರೆ ಅದು ಬಾಲ್ಯಾವಸ್ಥೆಯಲ್ಲಿದೆ ಅಂತ ಅರ್ಥ. ಹಾಗೆ 6 ಡಿಗ್ರಿಯಿಂದ 25 ಡಿಗ್ರಿಯವರೆಗಿದ್ರೆ ಯೌವನಾವಸ್ಥೆಯಲ್ಲಿದೆ ಅಂತ ಅರ್ಥ. ಇನ್ನು 26 ಡಿಗ್ರಿಯಿಂದ 30 ಡಿಗ್ರಿಯಲ್ಲಿ ಯಾವುದಾದ್ರೂ ಗ್ರಹ ಇದ್ರೆ ಅದು ವೃದ್ಧಾವಸ್ಥೆಯಲ್ಲಿದೆ ಅಂತ ಅರ್ಥ. ಬಾಲ್ಯ, ಯೌವನ, ವೃದ್ಧ ಈ ಅವಸ್ಥೆಗಳನ್ನು ಗಮನಿಸಿದ್ರೆ ಈ ಹೆಸರಿನ ಮೂಲಕ ನಮಗೆ ಅರ್ಥವಾಗುತ್ತೆ ಯಾವ ಅವಸ್ಥೆ ಗ್ರಹಗಳಿಗೆ ಹೆಚ್ಚು ಶಕ್ತಿಯನ್ನ ಕೊಡುತ್ತೆ ಅಂತ. ಬಾಲ್ಯಾವಸ್ಥೆಯಲ್ಲಿರೋ ಗ್ರಹ 5 ಡಿಗ್ರಿಯೊಳಗೆ ಒಂದು ಮನೆಯಲ್ಲಿ ಇದ್ರೆ ಆ ಮನೆಯ ಸಂಪೂರ್ಣ ಫಲವನ್ನ ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಉತ್ತಮ ಫಲವನ್ನ ನೀಡೋ ಶಕ್ತಿ ಆ ಗ್ರಹಕ್ಕೆ ಇರೋದಿಲ್ಲ. ಅದೇ ರೀತಿ ವೃದ್ಧಾವಸ್ಥೆಯಲ್ಲಿರೋ ಗ್ರಹ ಕೂಡ ಅಷ್ಟೇ. 26 ಡಿಗ್ರಿಯಿಂದ 30 ಡಿಗ್ರಿಯವರೆಗಿರೋದ್ರಿಂದ ಆ ಗ್ರಹ ಪೂರ್ತಿ ಫಲವನ್ನ ನೀಡುವಲ್ಲಿ ಅಷ್ಟೇನು ಪರಿಣಾಮಕಾರಿಯಾಗಿರೋದಿಲ್ಲ. ಆದರೆ ಯೌವನಾವಸ್ಥೆಯಲ್ಲಿರೋ ಗ್ರಹ ತನ್ನ ಸಂಪೂರ್ಣ ಶಕ್ತಿಯನ್ನ ಹೊಂದಿರೋ ಕಾರಣ ತನ್ನ ಸಂಪೂರ್ಣ ಫಲವನ್ನ ನೀಡುವಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಗ್ರಹಗಳಿಗೆಲ್ಲ ಈ ಪದ್ಧತಿ ವಿಭಿನ್ನವಾಗಿ ಕೆಲಸ ಮಾಡುತ್ತೆ. ಕೆಲವು ಗ್ರಹಗಳು ಬಾಲ್ಯಾವಸ್ಥೆಯಲ್ಲಿ ಉತ್ತಮ ಫಲವನ್ನ ಕೊಡುತ್ತೆ, ಇನ್ನು ಕೆಲವು ಗ್ರಹಗಳು ಯೌವನಾವಸ್ಥೆಯಲ್ಲಿ, ಹಾಗೆ ಇನ್ನು ಕೆಲವು ವೃದ್ಧಾವಸ್ಥೆಯಲ್ಲಿ ಉತ್ತಮ ಫಲಗಳನ್ನು ಕೊಡುತ್ತೆ. ಹಾಗಾದ್ರೆ ಅದನ್ನ ಹೇಗೆ ತಿಳಿಯೋದು? ಇದಕ್ಕೆ ಸುಲಭವಾದ ಒಂದು ದಾರಿ ಇದೆ. ಯಾವ ಯಾವ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಉಚ್ಚವಾಗುತ್ತೆ ಅನ್ನೋದನ್ನ ಗಮನಿಸಿದ್ರೆ ಆಯ್ತು. ಆ ನಕ್ಷತ್ರ ಯಾವ ಡಿಗ್ರಿಯಲ್ಲಿ ಬರುತ್ತೆ ಅಂತ ಗಮನಿಸಿದ್ರೆ ಯಾವ ಗ್ರಹಗಳು ಯಾವ ಡಿಗ್ರಿಯಲ್ಲಿ ಹೆಚ್ಚು ಫಲ ಕೊಡುತ್ತೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗ್ಬಿಡುತ್ತೆ. ಇದನ್ನ ನೀವೇನು ಮಾಡಬೇಕಾಗಿಲ್ಲ, ನಾನೇ ಎಲ್ಲವನ್ನ ಹೇಳ್ತೀನಿ. ನೀವು ಗಮನ ಇಟ್ಟು ಕೇಳಿ ಒಂದ್ ಕಡೆ ಬರೆದುಕೊಳ್ಳಿ. ಇದು ಅತಿ ಮುಖ್ಯವಾದಂಥ ವಿಚಾರ, ಇದನ್ನ ಯಾವತ್ತಿಗೂ ಮರೆಯಬಾರದು. ಹಾಗೆ ಈಗ ಯಾವ ಯಾವ ಗ್ರಹಗಳು ಯಾವ ಯಾವ ಡಿಗ್ರಿಯಲ್ಲಿ ಉಚ್ಚವಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಸೂರ್ಯ.
ಸೂರ್ಯ ಮೇಷರಾಶಿಯಲ್ಲಿ ಉಚ್ಚವಾಗ್ತಾನೆ ಅಶ್ವಿನಿ ನಕ್ಷತ್ರದಲ್ಲಿ. ಈ ಅಶ್ವಿನಿ ನಕ್ಷತ್ರ 0 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷದವರೆಗೆ ಬರುತ್ತೆ. ಈ ಹಂತದಲ್ಲಿ ಸೂರ್ಯ ಉಚ್ಚ ಆಗೋ ಕಾರಣ ಅಂದ್ರೆ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಬರೋ ಸಮಯದಲ್ಲಿ ಸೂರ್ಯ ಉಚ್ಚ ಆಗೋದ್ರಿಂದ ನಿಮ್ಮ ಜಾತಕದ ಬೇರೆ ಯಾವುದೇ ಮನೆಯಲ್ಲಿ ಸೂರ್ಯ ಈ ಡಿಗ್ರಿಯಲ್ಲಿದ್ರೆ ಶಕ್ತಿಶಾಲಿಯಾಗಿರ್ತಾನೆ ಅಂತ ಹೇಳ್ಬೋದು. ಅದೇ ರೀತಿ ತುಲಾ ರಾಶಿಯಲ್ಲಿ ಸೂರ್ಯ ನೀಚನಾಗ್ತಾನೆ. ಇದು ಡಿಗ್ರಿಗೆ ಸಂಬಂಧಪಟ್ಟಂತಹ ಮೊದಲ ವಿಡಿಯೋ ಆಗಿರೋದ್ರಿಂದ ಕೇವಲ ಬೇಸಿಕ್ ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನೂ ಬಹಳಷ್ಟು ಅಂಶಗಳಿದೆ, ಅದನ್ನ ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇವಿಷ್ಟು ಬೇಸಿಕ್ ಹಂತಗಳ ಮಾಹಿತಿಯನ್ನ ನೀವು ಗಮನದಲ್ಲಿಟ್ಕೊಂಡ್ರೆ ಸಾಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದು. ಇನ್ನು ಎರಡನೇದಾಗಿ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಆಗ್ತಾನೆ. ನಕ್ಷತ್ರದ ವಿಷಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದೆ, ಅದೇನೋ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಡಿಗ್ರಿಯ ಲೆಕ್ಕಾಚಾರದಲ್ಲಿ ಚಂದ್ರ 3 ಡಿಗ್ರಿಯಲ್ಲಿ ಉಚ್ಚ ಆಗ್ತಾನೆ, ಅಂದ್ರೆ ಅದು ಕೃತಿಕಾ ನಕ್ಷತ್ರದಲ್ಲಿ ಬರುತ್ತೆ. ಕೆಲವು ಕಡೆ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚ ಆಗ್ತಾನೆ ಅಂತ ಕೂಡ ಹೇಳಲಾಗಿದೆ, ಅದು 10 ಡಿಗ್ರಿಯ ನಂತರ ಬರುತ್ತೆ. ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರ, ಚಂದ್ರನಿಗೆ ಬೆಳಕು ಕೊಡೋದು ಸೂರ್ಯನೇ ಆಗಿರೋದ್ರಿಂದ ಕೃತಿಕಾ ನಕ್ಷತ್ರವೂ ಸರಿಯಾಗಿದೆ. ಹಾಗೆ ರೋಹಿಣಿ ಚಂದ್ರನ ಸ್ವಂತ ನಕ್ಷತ್ರ ಕೂಡ ಆಗಿರೋದ್ರಿಂದ ಚಂದ್ರ ಆ ರಾಶಿಯಲ್ಲೂ ಕೂಡ ಉತ್ತಮ ಫಲವನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತಾನೆ ಭಾವಿಸಲಾಗುತ್ತೆ. ಅರ್ಥ ಆಯ್ತಲ್ವಾ? ಚಂದ್ರ 3 ಡಿಗ್ರಿಗಿಂತ ಹೆಚ್ಚಾಗಿದ್ದಾಗ ಉತ್ತಮ ಫಲವನ್ನ ಕೊಡ್ತಾನೆ. 30 ಡಿಗ್ರಿ ರಾಶಿಯಲ್ಲಿ ಕೊನೆಯ 3 ಡಿಗ್ರಿ 20 ನಿಮಿಷಗಳನ್ನ ಬಿಟ್ರೆ ಆಯ್ತು ಅಷ್ಟೇ. ಅಂದ್ರೆ ಚಂದ್ರ ಕೂಡ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಯಲ್ಲಿ ಒಳ್ಳೆಯ ಫಲವನ್ನ ಕೊಡ್ತಾನೆ. ಅದೇ ರೀತಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗ್ತಾನೆ. ಇನ್ನು ಮೂರನೇದಾಗಿ ಕುಜ ಮಕರ ರಾಶಿಯಲ್ಲಿ ಧನಿಷ್ಠಾ ನಕ್ಷತ್ರದಲ್ಲಿ ಉಚ್ಚವಾಗ್ತಾನೆ. ಡಿಗ್ರಿಯ ಲೆಕ್ಕಾಚಾರದಲ್ಲಿ ಇದು 28 ಡಿಗ್ರಿ ಆಗುತ್ತೆ. ಈ ಧನಿಷ್ಠಾ ನಕ್ಷತ್ರದ 2 ಪಾದಗಳು ಮಕರ ರಾಶಿಯಲ್ಲೇ ಬರುತ್ತೆ. ಅಂದ್ರೆ ಕುಜ ಯಾವುದೇ ಮನೆಯಲ್ಲಿ ಅತಿ ಹೆಚ್ಚಿನ ಡಿಗ್ರಿಯಲ್ಲಿದ್ರೆ ಶಕ್ತಿಶಾಲಿ ಆಗಿರ್ತಾನೆ ಅಂತ ಹೇಳ್ಬೋದು. ಅಂದ್ರೆ ಕುಜ ವೃದ್ಧಾವಸ್ಥೆಯಲ್ಲಿ ಶಕ್ತಿಶಾಲಿ ಆಗಿರ್ತಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಈ ಕುಜ ನೀಚನಾಗ್ತಾನೆ. ಇನ್ನು 4ನೇದಾಗಿ ಬುಧ ತನ್ನ ಸ್ವಂತ ರಾಶಿ ಕನ್ಯಾದಲ್ಲಿ 15 ಡಿಗ್ರಿಯಲ್ಲಿ ಉಚ್ಚವಾಗ್ತಾನೆ. ಈ 15 ಡಿಗ್ರಿ ಕನ್ಯಾ ರಾಶಿಯ ಮಧ್ಯಮ ಭಾಗದಲ್ಲಿ ಅಂದ್ರೆ ಯೌವನಾವಸ್ಥೆಯಲ್ಲಿ ಬರೋ ಕಾರಣ ಬುಧ ಬೇರೆ ಯಾವುದೇ ಇತರ ಮನೆಯಲ್ಲಿ ಈ 15ನೇ ಡಿಗ್ರಿಯಲ್ಲಿದ್ದಾನೆ ಅಂತ ಅಂದ್ರೆ ಆತ ಶಕ್ತಿಶಾಲಿಯಾಗಿದ್ದಾನೆ ಅಂತ ಅರ್ಥ ಮಾಡ್ಕೋಬಹುದು. ಹಾಗೆ ಬುಧ ಮೀನ ರಾಶಿಯಲ್ಲಿ ನೀಚನಾಗ್ತಾನೆ. ಇನ್ನು ಗುರು ಕರ್ಕಾಟಕ ರಾಶಿಯ ಪುಷ್ಯಮಿ ನಕ್ಷತ್ರದಲ್ಲಿ 5 ಡಿಗ್ರಿಯಲ್ಲಿ ಉಚ್ಚನಾಗ್ತಾನೆ. ಅಂದ್ರೆ ಬಾಲ್ಯಾವಸ್ಥೆಯ ಕೊನೆಯ ಹಂತದಲ್ಲಿ ಯೌವನಾವಸ್ಥೆಯ ಆರಂಭ ಕಾಲದಲ್ಲಿ ಗುರು ಉಚ್ಚನಾಗೋದ್ರಿಂದ ಈ ಡಿಗ್ರಿಯಲ್ಲಿರೋ ಗುರು ಶಕ್ತಿಶಾಲಿ ಆಗಿರ್ತಾನೆ ಅಂತ ಹೇಳ್ಬೋದು. ಹಾಗೆ ಮಕರ ರಾಶಿಯಲ್ಲಿ ಗುರು ನೀಚನಾಗ್ತಾನೆ. ಇನ್ನು 6ನೇದಾಗಿ ಶುಕ್ರ ಮೀನ ರಾಶಿಯ ರೇವತಿ ನಕ್ಷತ್ರದಲ್ಲಿ 27 ಡಿಗ್ರಿಯಲ್ಲಿ ಉಚ್ಚನಾಗ್ತಾನೆ. ವೃದ್ಧಾವಸ್ಥೆಯಲ್ಲಿ ಶುಕ್ರ ಉತ್ತಮ ಫಲಗಳನ್ನು ಕೊಡೋ ಶಕ್ತಿಯನ್ನ ಹೊಂದಿರ್ತಾನೆ. ಯಾಕೆಂದ್ರೆ ಆ ಹಂತದಲ್ಲಿ ಶುಕ್ರ ಶಕ್ತಿಶಾಲಿಯಾಗಿರ್ತಾನೆ. ಹೀಗೆ ಜಾತಕದಲ್ಲಿ ಶುಕ್ರ 27 ಡಿಗ್ರಿಯ ಆಸುಪಾಸಿನಲ್ಲಿದ್ರೆ ಶಕ್ತಿಶಾಲಿಯಾಗಿರ್ತಾನೆ ಅಂತ ಅರ್ಥ ಮಾಡ್ಕೋಬಹುದು. ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗ್ತಾನೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಹಾಗೆ ಕೊನೆಯದಾಗಿ ಶನಿ ಬಗ್ಗೆ ಮಾತಾಡೋದಾದ್ರೆ ಶನಿ ತುಲಾ ರಾಶಿಯಲ್ಲಿ 20 ಡಿಗ್ರಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಉಚ್ಚನಾಗ್ತಾನೆ. ಇಲ್ಲಿ ಶನಿ ಕೂಡ ಯೌವನಾವಸ್ಥೆಯಲ್ಲಿ ಉತ್ತಮ ಫಲವನ್ನ ಕೊಡೋ ಶಕ್ತಿಯನ್ನ ಹೊಂದಿದ್ದಾನೆ ಅಂತ ಹೇಳಬಹುದು. ಮೇಷರಾಶಿಯಲ್ಲಿ ಈ ಶನಿ ನೀಚನಾಗ್ತಾನೆ. ಹಾಗೆ ರಾಹು ಮತ್ತು ಕೇತುಗಳನ್ನ ಕೂಡ ನೋಡೋದಾದ್ರೆ ಯಾವುದೇ ಮನೆಯಲ್ಲಾಗ್ಲಿ 20 ಡಿಗ್ರಿಯಲ್ಲಿ ಈ ರಾಹು ಮತ್ತು ಕೇತುಗಳು ಹೆಚ್ಚು ಶಕ್ತಿಯನ್ನ ಹೊಂದಿರ್ತವೆ. ಅಂದ್ರೆ ಯೌವನಾವಸ್ಥೆಯಲ್ಲಿ ಈ ಗ್ರಹಗಳು ಕೂಡ ಶಕ್ತಿಶಾಲಿಯಾಗಿರ್ತವೆ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಡಿಗ್ರಿಗಳು ಕೇವಲ ಈ ಗ್ರಹಗಳ ಬಲವನ್ನ ತಿಳಿಯೋ ಒಂದು ವಿಧಾನ ಅಷ್ಟೇ. ಕೇವಲ ಡಿಗ್ರಿಯನ್ನ ಮಾತ್ರ ನೋಡಿ ಗ್ರಹಗಳ ಶಕ್ತಿಯನ್ನ ತಿಳಿಯೋದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಡಿಗ್ರಿ ಅಷ್ಟೇ ಅಲ್ಲದೆ ಒಂದು ಗ್ರಹದ ಶಕ್ತಿಯನ್ನ ತಿಳಿಯೋದಕ್ಕೆ 6 ರೀತಿಯ ಬಲಗಳಿಂದ ಪರಿಶೀಲನೆ ಮಾಡಬೇಕಾಗುತ್ತೆ. ಅವುಗಳನ್ನ ಷಡ್ಬಲ ಅಂತ ಕರೀತಾರೆ. ಷಟ್ ಅಂದ್ರೆ ಸಂಸ್ಕೃತದಲ್ಲಿ 6 ಅಂತ ಅರ್ಥ. ಸ್ಥಾನಬಲ, ದಿಗ್ಬಲ, ಕಾಲಬಲ, ಚೇಷ್ಟಾಬಲ, ನೈಸರ್ಗಿಕ ಬಲ, ಕೊನೆಯದ್ದು ದೃಕ್ಬಲ. ಇವುಗಳಲ್ಲಿ ಮತ್ತೆ ಹಲವಾರು ಉಪವಿಭಾಗಗಳು ಬರುತ್ತೆ. ಹೀಗೆ ಪ್ರತಿಯೊಂದು ಬಲಗಳಲ್ಲಿ ಬರೋ ಉಪವಿಭಾಗಗಳು ಎಲ್ಲ ರೀತಿಯಲ್ಲೂ ಕೂಡ ಲೆಕ್ಕಾಚಾರ ಮಾಡಿ ಗ್ರಹಗಳ ಬಲವನ್ನ ಅಳತೆ ಮಾಡಲಾಗುತ್ತೆ. ಹೀಗೆ ಅಳತೆ ಮಾಡಿ ಅವುಗಳ ಬಲವನ್ನ ಅಂಕಗಳ ಮೂಲಕ ಷಡ್ಬಲ ಚಾರ್ಟ್ ತಯಾರಿಸಿ ಯಾವ ಗ್ರಹಗಳು ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ ತಿಳಿಯಲಾಗುತ್ತೆ. ಇವುಗಳು ಜ್ಯೋತಿಷ್ಯದಲ್ಲಿ ಅತ್ಯಂತ ಆಸಕ್ತಿಕರವಾಗಿರುವಂತಹ ವಿಷಯಗಳು. ಈ ಎಲ್ಲವನ್ನ ಕೂಡ ನೀವು ಆದಷ್ಟು ಬೇಗ ಕಲಿತೀರಾ.
ಸುಲಭವಾಗಿ ಅರ್ಥವಾಗೋ ಹಾಗೆ ನಾನು ನಿಮಗೆ ವಿವರಿಸುವಂತಹ ಜವಾಬ್ದಾರಿಯನ್ನು ವಹಿಸ್ಕೋತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಮಯ ಇರೋದ್ರಿಂದ ಈ ಗ್ರಹಗಳ ಅಸ್ತಂಗತ ವಿಷಯವನ್ನ ಕೂಡ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಗ್ರಹಗಳ ಅಸ್ತಂಗತ್ವ ಸ್ಥಿತಿ ಅನ್ನೋದು ಜ್ಯೋತಿಷ್ಯದಲ್ಲಿ ಒಂದು ನಿರ್ಣಾಯಕ ವಿಷಯ ಆಗುತ್ತೆ. ಇದನ್ನ ಇಂಗ್ಲಿಷ್ನಲ್ಲಿ ಕಂಬಸ್ಟ್ ಅಂತ ಕರೀತಾರೆ. ಹಾಗಾದ್ರೆ ಏನಿದು ಅಸ್ತಂಗತ್ವ? ರಾಹು ಕೇತುಗಳನ್ನ ಬಿಟ್ಟು ಉಳಿದ ಇನ್ಯಾವುದೇ ಗ್ರಹಗಳು ಸೂರ್ಯನಿಗೆ ಅತ್ಯಂತ ಸಮೀಪಕ್ಕೆ ಬಂದಾಗ ಸೂರ್ಯನ ಕಿರಣದ ಪ್ರಭಾವದಿಂದ ತಮ್ಮ ಪ್ರಭಾವವನ್ನ ಕಳೆದುಕೊಳ್ತವೆ. ಈ ಪ್ರಕ್ರಿಯೆಯನ್ನ ಅಸ್ತಂಗತ್ವ ಅಂತ ಕರೆಯಲಾಗುತ್ತೆ. ಸೂರ್ಯನ ಸಮೀಪಕ್ಕೆ ಬಂದು ಶಕ್ತಿಯನ್ನ ಕಳೆದುಕೊಂಡಂತಹ ಗ್ರಹಗಳು ಉತ್ತಮ ಫಲಗಳನ್ನ ನೀಡೋದಕ್ಕೆ ಶಕ್ತಿಯನ್ನ ಹೊಂದಿರೋದಿಲ್ಲ. ಹಾಗೆ ತಮ್ಮ ಕಾರಕತ್ವಗಳಲ್ಲಿ ಕೂಡ ಕೆಲವು ಲೋಪದೋಷಗಳನ್ನ ಹೊಂದಿರುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಯಾವ ಗ್ರಹ ಅಸ್ತಂಗತವಾಗಿದೆ ಅಂತ ಹೇಗೆ ತಿಳಿಯೋದು? ಇಲ್ಲಿ ಪ್ರತಿಯೊಂದು ಗ್ರಹಗಳು ಕೂಡ ಸೂರ್ಯನ ಸಮೀಪಕ್ಕೆ ನಿರ್ದಿಷ್ಟ ಡಿಗ್ರಿಗಳ ಒಳಗೆ ಬಂದ್ರೆ ಅವುಗಳು ಅಸ್ತಂಗತವಾಗುತ್ತೆ. ಕೆಲವೊಮ್ಮೆ ಸೂರ್ಯ ಮತ್ತು ಇನ್ನೊಂದು ಗ್ರಹ ಒಂದೇ ಮನೆಯಲ್ಲಿದ್ದು ಅಸ್ತಂಗತ ಆಗ್ಬಹುದು, ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿದ್ರೂ ಕೂಡ ಡಿಗ್ರಿಗಳು ಹತ್ತಿರದಲ್ಲಿದ್ರೆ ಆಗ್ಲೂ ಕೂಡ ಅಸ್ತಂಗತ ಆಗಬಹುದು. ಉದಾಹರಣೆಗೆ ಮೀನರಾಶಿಯಲ್ಲಿ 27 ಡಿಗ್ರಿಯಲ್ಲಿ ಇರುವಂತಹ ಕುಜ ಮೇಷರಾಶಿ ಅಶ್ವಿನಿ ನಕ್ಷತ್ರದ 3 ಡಿಗ್ರಿಯಲ್ಲಿರುವಂತಹ ಸೂರ್ಯನಿಂದ ಕೂಡ ಅಸ್ತಂಗತ್ವವನ್ನ ಹೊಂದಬಹುದು. ಈಗ ಯಾವ ಗ್ರಹಗಳು ಎಷ್ಟು ಡಿಗ್ರಿ ಅಂತರದೊಳಗೆ ಬಂದ್ರೆ ಅಸ್ತಂಗತ ಆಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಚಂದ್ರ ಸೂರ್ಯನಿಂದ 12 ಡಿಗ್ರಿಗಳೊಳಗೆ ಬಂದಲ್ಲಿ ಅಸ್ತಂಗತ ಆಗ್ತಾನೆ. ಇದನ್ನ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ. ಹಾಗೆ ಚಂದ್ರ ಸೂರ್ಯನ ಜೊತೆ ರಾಹು ಅಥವಾ ಕೇತುಗಳು ತುಂಬಾ ಹತ್ತಿರದ ಡಿಗ್ರಿಯಲ್ಲಿದ್ದಾಗ ಗ್ರಹಣಗಳು ಕೂಡ ಸಂಭವಿಸುತ್ತೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ, ಇದ್ರ ಬಗ್ಗೆ ಮುಂದೆ ಮಾತಾಡ್ಕೊಳ್ಳೋಣ. ಇನ್ನು ಕುಜ ಸೂರ್ಯನಿಂದ 17 ಡಿಗ್ರಿಗಳ ಒಳಗೆ ಬಂದಲ್ಲಿ ಕುಜ ಅಸ್ತಂಗತವನ್ನ ಹೊಂದ್ತಾನೆ. ಬುಧ 14 ಡಿಗ್ರಿಗಳ ಸಮೀಪದಲ್ಲಿ ಬಂದಾಗ ಈ ಅಸ್ತಂಗತ್ವವನ್ನ ಹೊಂದ್ತಾನೆ. ಹಾಗೆ ವಕ್ರಿಯಾಗಿದ್ರೆ 12 ಡಿಗ್ರಿಗಳ ಸಮೀಪಕ್ಕೆ ಬಂದಾಗ ಈ ಅಸ್ತಂಗತ್ವ ಹೊಂದ್ತಾನೆ. ಗ್ರಹಗಳ ವಕ್ರತ್ವದ ಬಗ್ಗೆ ಒಂದು ವಿಷಯ ಹೇಳೋದು ಬಾಕಿ ಇದೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾಕೆಂದ್ರೆ ಈ ಅಸ್ತಂಗತ ವಿಚಾರದ ಬಗ್ಗೆ ಇನ್ನಷ್ಟು ವಿಷಯವನ್ನ ಕೂಡ ನಿಮಗೆ ತಿಳಿಸೋದಕ್ಕಿದೆ. ಆ ವಿಡಿಯೋದಲ್ಲೇ ಈ ವಕ್ರತ್ವದ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಗುರು ಸೂರ್ಯನಿಂದ 11 ಡಿಗ್ರಿಯ ಒಳಗೆ ಬಂದ್ರೆ ಅಸ್ತಂಗತವನ್ನ ಹೊಂದ್ತಾನೆ. ಶುಕ್ರ 10 ಡಿಗ್ರಿಯ ಒಳಗೆ ಬಂದಾಗ ಅಸ್ತನಾಗ್ತಾನೆ. ಒಂದು ವೇಳೆ ವಕ್ರಿಯಾಗಿದ್ರೆ 8 ಡಿಗ್ರಿಯಷ್ಟು ಸಮೀಪಕ್ಕೆ ಬಂದಾಗ ಶುಕ್ರ ಅಸ್ತಂಗತನಾಗ್ತಾನೆ. ಶನಿ ಸೂರ್ಯನಿಂದ 15 ಡಿಗ್ರಿಯಷ್ಟು ಸಮೀಪಕ್ಕೆ ಬಂದಾಗ ಅಸ್ತವಾಗ್ತಾನೆ. ಯಾವುದೇ ಗ್ರಹಗಳು ಸೂರ್ಯನಿಗೆ ಹಿಂಬದಿಯಿಂದ ಆಗ್ಲಿ ಅಥವಾ ಮುಂದಿಂದ ಆಗ್ಲಿ ಈ ಡಿಗ್ರಿಗಳಷ್ಟು ಸಮೀಪಕ್ಕೆ ಬಂದ್ರೆ ಅವುಗಳು ಅಸ್ತಂಗತವನ್ನ ಹೊಂದ್ತವೆ. ತೀರಾ ಹತ್ತಿರದ ಡಿಗ್ರಿಯಲ್ಲಿದ್ದಾಗ ಅಸ್ತಂಗತ ಪ್ರಭಾವ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ದೂರ ಇದ್ದಾಗ ಪ್ರಭಾವ ಕಡಿಮೆ ಇರುತ್ತೆ. ಬುಧನಿಗೆ ಈ ಅಸ್ತಂಗತ ದೋಷ ಇಲ್ಲ ಅಂತ ಕೆಲವು ಜ್ಯೋತಿಷ್ಯ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಯಾಕಂದ್ರೆ ಬುಧ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಸುತ್ತುವ ಗ್ರಹ. ಬಹಳಷ್ಟು ಬಾರಿ ಸೂರ್ಯನ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲಾ ಗ್ರಹಗಳಿಗಿಂತ ಅತಿ ಹೆಚ್ಚು ಅಸ್ತಂಗತ ಆಗುವಂತಹ ಗ್ರಹ ಈ ಬುಧ ಮಾತ್ರ. ಹಾಗಂತ ಇಲ್ಲಿ ಅಸ್ತಂಗತ ದೋಷ ಇಲ್ವೇ ಇಲ್ವಾ ಅಂತಂದ್ರೆ ಕೆಲವು ಜಾತಕದಲ್ಲಿ ಆ ರೀತಿಯಾಗಿ ಕಾಣಿಸ್ಕೋಬಹುದು. ಬಟ್ ನಾವಿಲ್ಲಿ ಇದನ್ನ ನಾರ್ಮಲ್ ಆಗಿ ತಿಳಿದುಕೊಳ್ತಾ ಇರುವಂತಹ ಹಂತದಲ್ಲಿರೋ ಕಾರಣ, ಅಂದ್ರೆ ಕಲಿತಾ ಇರುವಂತಹ ಹಂತದಲ್ಲಿರೋ ಕಾರಣ ಇದನ್ನ ಒಂದು ರೂಲ್ಸ್ ಆಗಿ ತಿಳಿದುಕೊಳ್ಳೋಣ. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತಾ ಮಾತಾಡೋಣ, ಏನು ತೊಂದರೆ ಇಲ್ಲ. ಆಗ್ಲೇ ಹೇಳಿದ ಹಾಗೆ ಈ ಅಸ್ತಂಗತಕ್ಕೆ ಒಳಪಟ್ಟಿರುವಂತಹ ಗ್ರಹ ಕೂಡ ಎಲ್ಲಾ ಶಕ್ತಿಯನ್ನ ಕಳೆದುಕೊಂಡಿದೆ ಅಂತ ಅರ್ಥ ಅಲ್ಲ. ಗ್ರಹಗಳ ಬೇರೆ ಶಕ್ತಿಯನ್ನ ಕೂಡ ಪರಿಶೀಲನೆಯನ್ನ ಮಾಡಿ ತಿಳ್ಕೋಬಹುದು. ನೆನಪಿರ್ಲಿ, ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಫಲಸೂತ್ರಗಳು ಮಾತ್ರ. ಇವುಗಳನ್ನ ನೀವು ಅಭ್ಯಾಸ ಮಾಡಿದ್ರೆ, ಈ ಎಲ್ಲಾ ವಿಧಾನಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ರೆ ಫಲ ನಿರ್ಧಾರ ಸುಲಭವಾಗುತ್ತೆ. ಹಾಗಾಗಿ ಹೆಚ್ಚು ಇಂತಹ ವಿಷಯವನ್ನ ತಿಳಿದುಕೊಳ್ಳಿ. ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಗ್ರಹ ಅಸ್ತ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ನನ್ನನ್ನ ಕೂಡ ಸಂಪರ್ಕ ಮಾಡಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಮಾಡಿ. ಒಬ್ಬರ ಜಾತಕ ಪರಿಶೀಲನೆಗೆ 399 ಅಂದ್ರೆ 399 ರೂಪಾಯಿ ಆಗುತ್ತೆ. ಹಾಗೆ ಇಬ್ಬರ ಜಾತಕಕ್ಕೆ 659 ರೂಪಾಯಿಗಳು ಕನ್ಸಲ್ಟೇಷನ್ ಫೀ ತಗೋತೀನಿ. ವಾಟ್ಸಪ್ ಮೂಲಕ ಕೂಡ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು. ಧನ್ಯವಾದಗಳು. ಇಂತಹ ಹೆಚ್ಚು ಮಾಹಿತಿಗಾಗಿ ನಮ್ಮ ಸಿಂಹಧ್ವಜ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೂ ಕೂಡ ಮರಿಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್.